ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 9ನೇ ಅಧ್ಯಾಯ 11ನೇ ಶ್ಲೋಕದಿಂದ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿದ್ಯವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಖಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಃ ಶಾಂತಃ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 11ನೇ ಶ್ಲೋಕ. ರಾಜಗುಹ್ಯ ಯೋಗದಲ್ಲಿ ಭಗವಂತ ನಮಗೆ ಏನನ್ನ ಅನುಗ್ರಹ ಮಾಡ್ತಾ ಇದ್ದಾನೆ, ನಾವು ಯಾವುದನ್ನ ಆಚರಣೆ ಮಾಡೋದ್ರಿಂದ ಮಾತ್ರ ನಮಗೆ ಶಾಶ್ವತವಾದಂತಹ ಸುಖ ಸಿಗತ್ತೆ, ಮತ್ತು ನಾವು ಯಾವುದನ್ನ ಪಡ್ಕೊಳ್ಳೋದಕ್ಕೆ ಸತತವಾದಂತಹ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ವಿಸ್ತಾರವಾಗಿ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಂ ಆಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಅವಜಾನಂತಿ, ನನ್ನನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇರತಕ್ಕಂತಹ ಮೂಢರಾಗಿರ್ತಕ್ಕಂತಹ ಮನುಷ್ಯರು ಏನು ಮಾಡಿದ್ದಾರೆ, ತನುವನ್ನ ಅಂದರೆ ಈ ದೇಹ ಭಾವವನ್ನ ಆಶ್ರಯಿಸ್ಕೊಂಡಿದ್ದಾರೆ. ಪರಂಭಾವಂ ಅಜಾನಂತ, ನನ್ನ ಪರಭಾವವನ್ನು ಅಂದರೆ ಪ್ರಕೃಷ್ಟವಾದಂತಹ ವಿಶಾಲವಾದಂತಹ ಮತ್ತು ಆದಿ ಅಂತ್ಯಗಳು ಇಲ್ಲದೆ ಇರತಕ್ಕಂತಹ ನನ್ನ ಭಾವ ಅಥವಾ ಉತ್ತಮವಾದಂತಹ ಮಹೇಶ್ವರ ಶಕ್ತಿಯನ್ನ ತಿಳಿದುಕೊಂಡಿಲ್ಲ. ಅಂಥವರು ಏನು ಮಾಡ್ತಾರೆ, ನನ್ನನ್ನ ತಿರಸ್ಕರಿಸ್ತಾರೆ ಅಂಥೇಳಿ ಶ್ರೀಕೃಷ್ಣ ಇಲ್ಲಿ ಈ ಶ್ಲೋಕದ ಮೂಲಕ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಏನು ಅಂತಂದ್ರೆ, ನಾವೆಲ್ಲ ಸಾಮಾನ್ಯವಾಗಿ ಈ ದೇಹವೇ ನಾನು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ, ಮತ್ತು ಈ ಏನಾದ್ರು ಒಂದು ಕೆಲಸವನ್ನ ಮಾಡಿದ್ರು ಕೂಡ ಅದು ಆ ದೈವದ ಅನುಗ್ರಹದಿಂದ ಈ ಒಂದು ಕಾರ್ಯವನ್ನು ಮಾಡಿದ್ದೀನಿ, ನಾನು ನಿಮಿತ್ತ ಮಾತ್ರ ಅಂತಕ್ಕಂತಹ ಮನೋಭಾವನೆ ಸಾಮಾನ್ಯವಾಗಿ ಮನುಷ್ಯನಿಗೆ ಬರೋದೇ ಇಲ್ಲ. ಈ ದೇಹವೇ ನಾನು, ಈ ದೇಹದಿಂದ ಕೆಲಸ ಮಾಡೀನಿ, ಹಾಗಾಗಿ ನಾನು ಅಂತಕ್ಕಂಥದ್ದೇ ಹೆಚ್ಚಾಗಿ ಬರುತ್ತೆ ಹೊರತು ಆ ದೈವದ ಅನುಗ್ರಹ ಇಲ್ಲ ಅಂತಂದ್ರೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮನೋಭಾವನೆ ಬರೋದು ತುಂಬಾ ಕಷ್ಟ, ಅಪರೂಪ. ಹಾಗಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾವು ಈ
ದೇಹವನ್ನ ಆಶ್ರಯಿಸ್ಕೊಂಡಿರ್ತೀವಿ. ಹಾಗಾಗಿ ಆ ಪರಮಾತ್ಮನಲ್ಲಿ ಶರಣಾಗತಿಯನ್ನ ಹೊಂದುತ್ತಾ ಇಲ್ಲ. ಮತ್ತು ಅವನ ಆಕಾಶಕಲ್ಪ ಅಂದ್ರೆ ಆಕಾಶ ಅಂತಕ್ಕಂಥದ್ದು ಬಹಳ ವಿಶಾಲವಾಗಿ ಎಲ್ಲ ಕಡೆನೂ ಹರಡಿಕೊಂಡಿದೆ ಅಲ್ವಾ. ಆ ಒಂದು ರೀತಿಯಲ್ಲಿ ಆ ಕೃಷ್ಣನ ಅಥವಾ ಆ ಒಂದು ನಿರಾಕಾರ ಬ್ರಹ್ಮದ ಶಕ್ತಿ ಅಂತಕ್ಕಂಥದ್ದು ಅಪರಿಮಿತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ತಿಳ್ಕೊಂಡಿಲ್ಲ. ಹಾಗಾಗಿ ನಮಗೆ ಈ ದುಃಖಗಳು ಉಂಟಾಗ್ತಾ ಇದೆ. ಮುಂದೆ ಏನ್ ಹೇಳ್ತಾನೆ, ತತಶ್ಚ ತಸ್ಯ ಮಮ ಅವಜ್ಞಾ ಭಾವನೇನ ಆಹತಾಸ್ತೆ ವರಾಕಾಹ ಕೃತಂ. ಇಲ್ಲಿ ನಮಗೆ ವಿಚಾರ ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ ಆ ಕೆಲಸವನ್ನ ನಾವು ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಏನೋ ಕೆಲಸ ಮಾಡೋಕ್ಕೋ ಇನ್ನೇನೋ ಮಾಡ್ತೀವಿ ಅಲ್ವಾ. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಗಣೇಶನ್ ಮಾಡೋದಂದ್ರೆ ಕಷ್ಟ. ಒಂದು ಲಿಂಗಾಕಾರ ಮಾಡೋದು ಅಂದ್ರೆ ಸುಲಭ. ಗಣೇಶನ್ ಮಾಡೋದ್ರೆ ಅವ್ರ ಅಪ್ಪನ್ ಮಾಡೋದು ಅಂತಂದ್ರೆ ಆ ಅರ್ಥದಲ್ಲಿ ಗಣೇಶನ್ ಮಾಡ್ಬೇಕಂದ್ರೆ ಕಣ್ಣು, ಕಿವಿ, ಸೊಂಡ್ಲು, ಹೊಟ್ಟೆ, ಕೈ, ಕಾಲು ಎಲ್ಲ ಅಂಗಾಂಗಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಒಂದು ಲಿಂಗಾಕಾರ ಮಾಡಬೇಕು ಅಂದ್ರೆ ಅದು ಸುಲಭ. ಹಾಗೆ ನಮಗೆ ಜ್ಞಾನ ಇಲ್ಲ ಅಂತಂದಾಗ ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಡ್ತೀವಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶಿತಾಃ. ಮೋಘಾಶ ಮೋಘಕರ್ಮಣೋ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಇಲ್ಲಿ ಮೋಘಶಾಹ ಅಂದ್ರೆ ವೃಥ ಆಶೆಯನ್ನ ಇಟ್ಕೊಂಡು ಅಥವಾ ವೃಥ ಆಸೆಗಳನ್ನ ಪಡ್ತಾ ಇರ್ತಕ್ಕಂಥದ್ದು. ಯಾವುದು ನಮಗೆ ದಕ್ಕಲ್ಲ ಅಂತ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ಹೆಚ್ಚು ಹೆಚ್ಚು ಪ್ರಯತ್ನವನ್ನ ಪಡ್ತೀವಿ. ಅಂದ್ರೆ ಎಲ್ಲದಕ್ಕೂ ಕೂಡ ಒಂದು ಅರ್ಹತೆ ಯೋಗ್ಯತೆ ಅಂತಕ್ಕಂಥದ್ದು ಇರಬೇಕು. ಇವಾಗ ನನಗೆ 100 ರೂಪಾಯಿ ಇದೆ ಅಂತಂದ್ರೆ ನಾನು 100 ರೂಪಾಯಿ ಒಳಗಡೆ ಸಿಗೋವಂತಹ ವಸ್ತುವನ್ನ ಅಪೇಕ್ಷೆ ಪಟ್ರೆ ನಾನು ತಗೊಳ್ಬೋದು. ಅದಿರೋದೇ 100 ರೂಪಾಯಿ, 1000 ರೂಪಾಯಿ ವಸ್ತು ನಾನು ಅಪೇಕ್ಷೆ ಪಟ್ರೆ ಅದು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮೋಘಕರ್ಮಣೋ, ಈ ಅಗ್ನಿಹೋತ್ರಾದಿ ಕರ್ಮಗಳಿದಲ್ಲ ಅದನ್ನ ಮಾಡೋದ್ರಿಂದ ಏನಾಗತ್ತೆ, ಭಗವತ್ ಪರಿಭಾವ. ಈ ಕರ್ಮವನ್ನ ಮಾಡೋದ್ರಿಂದ ಭಗವಂತನ ಅಸಡ್ಡೆ ಮಾಡಿ ಅವರು ಕರ್ಮಗಳನ್ನ ಮಾಡೋದ್ರಿಂದ ಯಾವುದೇ ಒಂದು ಫಲ ಕೂಡ ಅವ್ರಿಗೆ ಸಿಗೋದಿಲ್ಲ. ಏಕೆ ಅಂತಂದ್ರೆ ಅಲ್ಲಿ ನಮಗೆ ನಿಷ್ಠೆ ಇಲ್ಲ. ನಿಷ್ಠೆಯಿಂದ ಮಾಡಬೇಕು. ಅಲ್ಲಿ ಭಗವಂತ ನಮ್ಮಿಂದ ಪಡ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ನೀವೊಂದು ಗಣಪತಿ ಹೋಮ ಮಾಡ್ತೀರಾ, ಇನ್ನೊಂದು ಹೋಮ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಅಥವಾ ಯಾವುದೇ ಒಂದು ಕರ್ಮವನ್ನು ಮಾಡಿದ್ರು ಕೂಡ ಅವನಿಗೆ ನಾವು ಕೊಡುವಂಥದ್ದೇನೂ ಇಲ್ಲ. ಯಾಕೆಂದ್ರೆ ಎಲ್ಲ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು. ನಮ್ಮ ಕರ್ಮಾನುಸಾರವಾಗಿ ಆ ಒಂದು ಕರ್ಮವನ್ನ, ಆ ಕರ್ಮ ಅಂತಂದ್ರೆ ಪೂಜಾದಿ ಯಜ್ಞಾದಿಗಳು ಕಾರ್ಯಗಳನ್ನ ಮಾಡಿದ್ರೆ, ಸ್ವಾಮಿ ನೀನು ನನಗೆ ಕೊಟ್ಟಿರೋದನ್ನ ನಾನು ಸ್ವಲ್ಪ ಭಾಗ ನಿನಗೆ ಅರ್ಪಿಸ್ತೀನಿ, ಕೃತಜ್ಞತಾ ಭಾವ. ಆ ಕೃತಜ್ಞತಾ ಭಾವ ಇಲ್ದೇನೆ ನಾನು ಹೋಮ ಮಾಡ್ತಾ ಇದ್ದೀನಿ, ನಾನೇನೋ ಅಲಂಕಾರ ಮಾಡಿಸ್ತಾ ಇದ್ದೀನಿ, ನಾನು ಇನ್ನೇನೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಒಂದು ಕರ್ಮಗಳಿಗೆ ಏನು ಅಂತಂದ್ರೆ ಫಲ ಅನ್ನೋದು ಸಿಕ್ಕೋದಿಲ್ಲ. ಯಾವಾಗ ನಾವು ಶರಣಾಗತಿಯಿಂದ ಸಮರ್ಪಣಾ ಮನೋಭಾವದಿಂದ ಮಾಡ್ತೀವೋ ಅವಾಗ ಅದಕ್ಕೆ ಫಲ ಸಿಗತ್ತೆ ಹೊರತು ನೀವು ಅಸಡ್ಡೆಯಿಂದ ಮಾಡ್ತಕ್ಕಂತಹ ಒಂದು ಕರ್ಮಕ್ಕೆ ಫಲ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮೋಘಜ್ಞಾನ ವಿಚೇತಸಃ, ಇಲ್ಲಿ ನಿಷ್ಫಲವಾದ ಜ್ಞಾನ. ನಿಷ್ಫಲ ಜ್ಞಾನ ಅಂತಂದ್ರೆ ನಮಗೆ ವಿವೇಕ ಅಂತಕ್ಕಂಥದ್ದು ಇಲ್ಲದೇನೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದೇನಾಗುತ್ತೆ, ಸರಿಯಾದ ಜ್ಞಾನ ಇಟ್ಕೊಂಡು ಅಂದ್ರೆ ಆ ವಿಚಾರ ಏನು ಕೆಲಸ ಮಾಡ್ತಿದ್ದೀವೋ ಆ ಕೆಲಸದ ಬಗ್ಗೆ ಸರಿಯಾದ ಜ್ಞಾನವನ್ನು ಇಟ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಮಾತ್ರ ಅದು ಸಫಲ ಆಗತ್ತೆ. ಇಲ್ಲದೇ ಇದ್ರೆ ಏನಾಗುತ್ತೆ, ಅದೆಲ್ಲವೂ
ವಿಫಲವೇ ಆಗದು ಅಲ್ವಾ. ಮತ್ತೆ ಮುಂದೆ ಹೇಳ್ತಾನೆ, ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಹ. ರಾಕ್ಷಸ ಪ್ರವೃತ್ತಿಯನ್ನ ಹೊಂದ್ಕೊಂಡು, ಅಂದ್ರೆ ಆಸುರಿ ಮನೋಭಾವದಿಂದ, ಆಸುರಿ ಮನೋಭಾವ ಅಂತಂದ್ರೆ ಅತ್ಯಂತವಾದಂಥ ಮೋಹವನ್ನ ಇಟ್ಕೊಂಡು ಯಾರು ಈ ದೇಹವೇ ಆತ್ಮ ಅಂತ ತಿಳ್ಕೊಂಡು ಕೆಲಸವನ್ನ ಮಾಡ್ತಾರೋ, ಪ್ರಕೃತಿ ಮೋಹಿನೀಂ ಶ್ರಿತಾಹ. ಪ್ರಕೃತಿ ಅಂತಂದ್ರೆ ಈ ಪಂಚಭೂತಾತ್ಮಗಳು ಅಥವಾ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ದೇಹವೇ ನಾನು ಅಂತ ತಿಳ್ಕೊಂಡು ಯಾರು ಆತ್ಮಜ್ಞಾನ ಇಲ್ಲದೇನೆ ಕೆಲಸವನ್ನ ಮಾಡ್ತಾರೋ, ಮತ್ತು ಈ ಆಸುರಿ ಸ್ವಭಾವ ಅಂದ್ರೇನೋ, ಅವ್ರದ್ದು ಬರೀ ಕಡಿ ಹೊಡಿ ತಿನ್ನು ಕುಡಿ ಬರೀ ಈ ಥರದ್ದೇ ಅಲ್ವಾ ಅವ್ರದ್ದು. ರಾಕ್ಷಸ ಮನೋವೃತ್ತಿ ಅಂತಂದ್ರೆ ಅದೇನೆ, ಬೇರೆಯವ್ರಿಗೆ ತೊಂದರೆಯನ್ನು ಕೊಡೋದು, ಅದನ್ನ ಹೊಡೆದು ಬಡ್ದು ತಾನು ಆ ಒಂದು ಲೌಕಿಕ ಅಥವಾ ಕ್ಷಣಿಕ ಸುಖವನ್ನ ಪಡ್ತಕ್ಕಂಥದ್ದು ಇಂತಹ ಜನಗಳು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈ ಥರ ಮಾಡೋದ್ರಿಂದ ಮುಂದೆ ಏನಾಗತ್ತೆ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾಃ ಭಜಂತ್ಯ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಆದರೆ ಯಾರು ಮಹಾತ್ಮರಾಗಿರ್ತಾರೋ ಅವ್ರಿಗೆ, ಹೇ ಪಾರ್ಥ, ಮಹಾತ್ಮರಾಗಿರ್ತಕ್ಕಂಥವ್ರು ಏನು ಮಾಡ್ತಾರೆ, ದೈವ ಪ್ರಕೃತಿಯನ್ನು ಆಶ್ರಯಿಸಿದವರಾಗಿ ನನ್ನನ್ನ ಭಜಂತೆ ಅನನ್ಯ ಮನಸ್ಸು. ಅನನ್ಯ ಮನಸ್ಸು ಅಂತಂದ್ರೆ ಏಕಾಗ್ರತೆಯಿಂದ, ಮನಸ್ಸು ಆ ಕಡೆ ಈ ಕಡೆ ಹೋಗದಾಗೆ ಏಕಾಗ್ರತೆಯಿಂದ ಆ ಭಗವಂತನ್ನೇ ಧ್ಯಾನ ಮಾಡ್ತಾ ಭೂತಾದಿ ಅವ್ಯಯಂ, ಅವ್ಯಯವಾಗಿರ್ತಕ್ಕಂತಹ ವ್ಯಯವಿಲ್ಲದಿರ್ತಕ್ಕಂತಹ ಆ ದೇವರನ್ನ ಅಥವಾ ಆ ಶಕ್ತಿಯನ್ನ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಯಾರು ಮಹಾತ್ಮರು ಅಂತಂದ್ರೆ, ಭಾರತೀ ತೀರ್ಥ ಮಹಾಸ್ವಾಮಿಗಳು ಹೇಳ್ತಾ ಇದ್ರು, ನಿಮ್ಮ ಮುಂದೆ ಅನೇಕವಾದಂಥ ಅಂದ್ರೆ ಹೇರಳವಾಗಿ ಹಣ್ಣನ್ನು ಇಟ್ಟಿದ್ರು ಕೂಡ ನೀವು ಒಂದನ್ನ ತಗೊಂಡು ತಿನ್ಬಿಟ್ಟು ಸಾಕು ಅಂತ ತೃಪ್ತಿ ಹೊಂತಾರಲ್ಲ, ಅಂಥವ್ರು ಮಹಾತ್ಮರು ಅಂತ. ಯಾಕೆಂದ್ರೆ ನಿಮಗೆ ಕೊಟ್ಟಿದ್ದಾರೆ, ತಿನ್ನೋದಕ್ಕೆ ಅವಕಾಶ ಇದೆ, ತಿನ್ಬೋದು, ಆದರೆ ಅಲ್ಪದಲ್ಲೇ ತೃಪ್ತಿಯನ್ನು ಪಟ್ಕೊಳ್ತಕ್ಕಂಥವರು ಮಹಾತ್ಮರು ಅಂತ ಹೇಳಿ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ರು. ಹಾಗೇನೆ ಇಲ್ಲಿ ಅಕ್ಷುದ್ರ ಚಿತ್ತಾಹ, ನಮಗೆ ಕ್ಷುದ್ರ ಅಂದ್ರೆ ಏನೋ, ಅಲ್ಲಿರೋದೆಲ್ಲ ನಾವೇನೆ ತಗೊಂಡ್ಬಿಡ್ಬೇಕು, ನನ್ನ ಹತ್ರನೇ ಇರಬೇಕು ಅಂತಕ್ಕಂಥದ್ದು ಕ್ಷುದ್ರವಾದಂತಹ ಮನಸ್ಸು. ಇಲ್ಲಿ ಎಲ್ಲರಿಗೂ ಸಿಗಲಿ ಅಂತಕ್ಕಂಥದ್ದು ವಿಶಾಲವಾದಂತಹ ಮನಸ್ಸು. ಹಾಗಾಗಿ ಮಹಾತ್ಮರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಈ ಪ್ರಕೃತಿಯಿಂದ ಉಂಟಾಗಿರ್ತಕ್ಕಂತಹ ಶರೀರ ಏನಿದೆ, ಆ ಶರೀರದಲ್ಲಿ ಶಮದಮಾದಿ ಶ್ರದ್ಧಾದಿ ಲಕ್ಷಣಗಳು ಇದ್ದಾಗ ಮಾತ್ರನೇ ಏನಾಗುತ್ತೆ, ಭಜಂತಿ ಅನನ್ಯ ಮನಸ್ಸು. ಆ ಮನಸ್ಸು ಅಂತಕ್ಕಂಥದ್ದು ಸ್ಥಿರವಾಗಿ ಇದ್ದಾಗ ನಮಗೆ ಸರಿಯಾದಂತಹ ಜ್ಞಾನ ಉಂಟಾಗತ್ತೆ. ಇಲ್ಲಾಂದ್ರೆ ದೇಹಂ ಆಶ್ರಿತಾಹ ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿದನಲ್ಲ, ಆ ಅರ್ಥದಲ್ಲಿ ಏನಾಗತ್ತೆ, ಈ ದೇಹದಿಂದಲೇ ಎಲ್ಲ ಕೆಲಸವನ್ನು ಮಾಡ್ತಿದ್ದೀನಿ ಅಂತ ನಾವು ಅನ್ಕೊಂಡ್ಬಿಟ್ಟಾಗ, ತನುಮಾಶ್ರಿತ ಅಥವಾ ದೇಹವನ್ನು ಆಶ್ರಯಿಸ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ಅದು ಏನಾಗುತ್ತೆ, ಆಸುರಿ ಜ್ಞಾನ ಉಂಟಾಗುತ್ತೆ. ಆದರೆ ಮಹಾತ್ಮನಾದವನು ಕ್ಷುದ್ರ ಮನಸ್ಸು ಇಲ್ಲದೆ ಇದ್ದಾಗ ಅವನಿಗೆ ಆ ದೈವದ ಬಗ್ಗೆ ತನ್ನ ಚಿತ್ತ ಹೋಗಿ ಅಲ್ಲಿ ಭಗವಂತನ ಅನನ್ಯ ಮನಸ್ಕನಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಜ್ಞಾತ್ವ ತಿಳಿದುಕೊಂಡು ಭೂತಾದಿ ಅವ್ಯಯಂ, ಈ ಅವ್ಯಯನಾದಂತಹ ಪ್ರಕೃತಿಯನ್ನು ಮೀರಿದಂತಹ
ಆ ಚೇತನವನ್ನ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿ ಶ್ರೀಕೃಷ್ಣ ಇಲ್ಲಿ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಸತತಂ ಕೀರ್ತಯಂತೋ ಮಾಂ ಯದಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಯಾವಾಗಲೂ ಕೀರ್ತನೆಯನ್ನ ಮಾಡ್ತಾ ಮತ್ತು ದೃಢವ್ರತನಾಗಿರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಭಕ್ತಿಯಿಂದ ನಿತ್ಯವೂ ನಮಸ್ಕಾರವನ್ನು ಮಾಡ್ತಾ ಉಪಾಸನೆಯನ್ನ ಮಾಡ್ತಾನೋ ಅವನೇನಾಗ್ತಾನೆ ಅಂತ ಮುಂದೆ ಹೇಳ್ತಾನೆ. ಇಲ್ಲಿ ಈ ಶ್ಲೋಕಕ್ಕೆ ನಾವು ಸುಮ್ಮನೆ ಕೂತಿದ್ರು, ದೈಹಿಕವಾಗಿ ಸುಮ್ಮನೆ ಕೂತಿದ್ರು ಕೂಡ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರತ್ತೆ, ಯಾವುದೋ ಯೋಚನೆಗಳನ್ನ ಮಾಡ್ತಾ ಇರತ್ತೆ ಅಲ್ವಾ. ಇದು ಎಲ್ಲರಿಗೂ ಲೌಕಿಕ ಅನುಭವ ಇರ್ತಕ್ಕಂಥದ್ದು. ಆದರೆ ಈ ಮನಸ್ಸು, ದೇಹ ಕೆಲಸ ಮಾಡ್ತಿದ್ರು ಕೂಡ ಈ ಮನಸ್ಸು ಅಂತಕ್ಕಂಥದ್ದು ಸುಮ್ಮನೆ ಇರೋದೇ ಇಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದ್ರೆ, ಬೇಡದೇ ಇರೋ ಯೋಚನೆಗಳು ಬರ್ತಾ ಇದ್ರೆ ಅದು ನಮಗೇನೂ ಉಪಯೋಗ ಇಲ್ಲ. ನಾವು ಯಾವಾಗಲೂ ಕೆಲಸ ಮಾಡ್ತೀವಿ ಅಂತಂದ್ರೆ ಏನಾದರೂ ಬೆನಿಫಿಟ್ ಇದ್ರೆ ತಾನೇ ಮಾಡ್ತೀವಿ. ಹಾಗೆ ಯಾವುದೋ ಯೋಚನೆಗಳು ಬರ್ತಾ ಇದೆ ಅಂತಂದಾಗ ನಾವು ಆ ಮನಸ್ಸಿಗೆ ಒಂದು ಆಹಾರವನ್ನು ಕೊಡಬೇಕು. ಏನು ಆಹಾರ ಕೊಡಬೇಕು? ನಾಮ ಜಪ. ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಕೆಲಸ ಅಂತಂದ್ರೆ ನಾಮ ಜಪವನ್ನು ಕೊಟ್ಟಾಗ ನಮ್ಮ ಚಿತ್ತಶುದ್ಧಿ ಆಗತ್ತೆ. ಮತ್ತೆ ನಮ್ಮಲ್ಲಿ ಋಣಾತ್ಮಕ ಅಂದ್ರೆ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗೋದಿಲ್ವೋ ಅವಾಗ ಮುಖ್ಯವಾಗಿ ಈ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ದೇಹ ಸರಿಯಾಗಿದ್ದರೆ ಮನಸ್ಸು ಸರಿಯಾಗಿರುತ್ತೆ, ಮನಸ್ಸು ಸರಿಯಾಗಿದ್ದರೆ ದೇಹ ಸರಿಯಾಗಿ ಕೆಲಸ ಮಾಡುತ್ತೆ. ಇದೆರಡು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನ ಹೊಂದಿರುತ್ತೆ. ಹೇಗೆ ಈಗ ಬೀದಿನಲ್ಲಿ ನಾವು ನೋಡ್ತೀವಿ, ಉದಾಹರಣೆಗೆ ಹಸುಗೆ ಪಾಪ ಸರಿಯಾಗಿರ್ತಕ್ಕಂತಹ ಆಹಾರ, ಹುಲ್ಲು, ಹೊಟ್ಟು, ಬೂಸ ಇದೆಲ್ಲ ಕೊಡ್ತಾರಲ್ವಾ. ಅದು ಕೊಟ್ಟಾಗ ಅದು ಬೇರೆ ಏನೋ ತಿನ್ನೋದಕ್ಕೆ ಹೋಗೋದಿಲ್ಲ. ಇಲ್ಲ ಅಂತಂದ್ರೆ ಅಲ್ಲಿ ತೊಟ್ಟಿಗಳ ಹತ್ರ ಅಲ್ಲಿ ಇಲ್ಲಿ ಕಸಗಳನ್ನ ಹಾಕಿರ್ತಾರಲ್ಲ, ಅಲ್ಲಿ ಏನು ಸಿಗತ್ತೋ ಅದು ತಿನ್ನತ್ತೆ. ಹಾಗೆ ಮನಸ್ಸಿಗೆ ಆಹಾರ, ಒಳ್ಳೆ ಆಹಾರ ಸಿಕ್ತು ಅಂತಂದ್ರೆ ಅದನ್ನೇ ಮಾಡ್ತಾ ಇರತ್ತೆ. ಸತತವಾದಂಥ ಅಭ್ಯಾಸ, ಇಲ್ಲಿ ಅದನ್ನೇ ಸತತಂ ಅನ್ನೋ ಪದಕ್ಕೆ ನಾವು ಅದು ತಗೊಂಡಾಗ ಸತತಂ ಕೀರ್ತಯಂತು, ನೀವು ಮನಸ್ಸನ್ನ ಯಾವ ದಿಕ್ಕಿಗೆ ತಿರುಗಿಸ್ತಿರೋ ಹಾಗೆ. ಈಗ ನದಿ ಹರಿಯತ್ತೆ ಅಂತಂದ್ರೆ ನಾವು ಅದಕ್ಕೊಂದು ಚಾನೆಲ್, ನಾಲೆ ಮಾಡಿ ತಿರುಗಿಸಿದಾಗ ಅದು ಆ ಕಡೆ ಹರ್ಕೊಂಡು ಹೋಗುತ್ತೆ. ಇಲ್ಲ ಅಂತಂದ್ರೆ ಎಲ್ಲಿ ಜಾಗ ಅದು ಆ ಕಡೆ ಹರ್ಕೊಂಡು ಹೋಗುತ್ತೆ. ಹಾಗೆ ಮನಸ್ಸಿಗೆ ನಾವು ಜಪ ಮಾಡತಕ್ಕಂಥದ್ದು, ನಾಮ ಜಪ ಸುಲಭವಾಗಿರ್ತಕ್ಕಂಥದ್ದನ್ನ ಮಾಡಿದ್ರೆ ಅವಾಗೇನತ್ತೆ, ನಮ್ಮ ಚಿತ್ತ ಶುದ್ಧಿ ಆಗ್ತಾ ಜ್ಞಾನವನ್ನು ಪಡ್ಕೊಂಡು ಕಡೆಗೆ ಮೋಕ್ಷವನ್ನು ಪಡ್ಕೊಳ್ಬಹುದು. ಹಾಗೆ ನಾವು ಉಪಾಯವಾಗಿರ್ತಕ್ಕಂತಹ ಕೆಲಸವನ್ನ ಮಾಡಬೇಕು. ಉಪಾಸನೆಯನ್ನ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿಯನ್ನು ಪಡ್ಕೊಂಡು ಹೇಗೂ ನಮ್ಮ ಆಯುಷ್ಯವನ್ನ ನಾವು ಅನುಭವಿಸ್ತಾ ಇರ್ತೀವಿ. ಅದನ್ನ ಸರಿಯಾಗಿ ಅನುಭವಿಸ್ತಕ್ಕಂಥದ್ದು, ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು ಒಂದು ಪ್ರಯತ್ನವನ್ನ ಪಡಬಹುದು ಅಂಥೇಳಿ ಈ ಒಂದು ಶ್ಲೋಕದಿಂದ ನಾವು ಚಿಂತನೆಯನ್ನ ಮಾಡಬಹುದಾಗಿದೆ. ಮತ್ತೆ ಮಹಾತ್ಮರಾಗಿರ್ತಕ್ಕಂಥವ್ರು ಯಾವ ರೀತಿ ಉಪಾಸನೆಯನ್ನ ಮಾಡ್ತಾರೆ ಅಂತ ಕೇಳಿದ್ರೆ ಶ್ರೀಕೃಷ್ಣ ಅನುಗ್ರಹ ಮಾಡ್ತಾನೆ. ಜ್ಞಾನ ಯಜ್ಞೇನ ಚಾಪ್ಯಂತೆ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಇಲ್ಲಿ ಜ್ಞಾನಯಜ್ಞ ಅಂತಕ್ಕಂಥದ್ದು ಅಥವಾ ಆ ಪರಮಾತ್ಮನ ಭಜನೆ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ ನವವಿಧ ಭಕ್ತಿಗಳು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ನಮಗೆ, ಕೆಲವರು ಜ್ಞಾನಯಜ್ಞದಿಂದಲೂ ಮತ್ತೆ ಕೆಲವರು ಉಪಾಸನೆಯಿಂದ ಮಾಡ್ತಾರೆ ಮತ್ತು ಏಕತ್ವದಿಂದ ಮಾಡ್ತಾರೆ. ಕೆಲವರು ಬೇರೆ ಬೇರೆ ರೀತಿಯಿಂದ ಪೃಥಕತ್ವದಿಂದ, ಪೃಥಕ್ ಅಂತಂದ್ರೆ ಬೇರೆ 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 ರೀತಿಯಾಗಿ ನವವಿಧ ಭಕ್ತಿಗಳಿದೆಯಲ್ಲ ಆ ರೀತಿಯಿಂದನೂ ಮಾಡ್ತಾರೆ.
ಮತ್ತು ವಿಶ್ವತೋಮುಖಂ, ವಿಶ್ವತೋಮುಖನಾಗಿದ್ದಾನೆ ಅಂತ ಹೇಳಿ ಕೂಡ ಉಪಾಸನೆಯನ್ನ ಮಾಡ್ತಾರೆ. ಯಾತಕ್ಕೆ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಆ ಭಗವಂತನ ರೂಪ ಇಷ್ಟ ಆಗತ್ತೆ. ಹಾಗಾಗಿ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ, ಈಗ ನಮ್ಮ ಮನೆಯ ದೈವ ಲಕ್ಷ್ಮೀ ನರಸಿಂಹ, ಆ ಲಕ್ಷ್ಮೀ ನರಸಿಂಹ ಸ್ವಾಮಿನ ಪ್ರಾರ್ಥನೆ ಮಾಡಿದಾಗ ನನಗೆ ಏನೋ ಒಂದು ರೀತಿಯಾದಂತಹ ಆನಂದ ಆಗತ್ತೆ. ಇನ್ಯಾರಿಗೋ ರಾಮ ಅಂತಂದ್ರೆ ಅತ್ಯಂತ ಭಕ್ತಿ, ಇನ್ಯಾರಿಗೋ ಕೃಷ್ಣ ಅಂದ್ರೆ ಅತ್ಯಂತ ಭಕ್ತಿ. ಹೀಗೆ ಒಬ್ರಿಗೆ ಗಣೇಶ, ಒಬ್ರಿಗೆ ಸುಬ್ರಹ್ಮಣ್ಯ, ಒಬ್ರಿಗೆ ಲಕ್ಷ್ಮಿ, ಒಬ್ರಿಗೆ ಶ್ರೀವಿದ್ಯಾ ಉಪಾಸನೆ ಮಾಡೋರಿಗೆ ಆ ಶ್ರೀವಿದ್ಯೆಯನ್ನ ಉಪಾಸನೆ ಮಾಡ್ತಾರೆ, ಕೆಲವರಿಗೆ ಲಲಿತಾ ಪರಮೇಶ್ವರಿ. ಹೀಗೆ ನೀವು ನಾನಾ ರೂಪಗಳನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಶರಣಾಗತಿಯಿಂದ ಸಂಪೂರ್ಣವಾದ ಮನಸ್ಸನ್ನ ತೊಡಗಿಸ್ಕೊಂಡು ಧ್ಯಾನವನ್ನ ಮಾಡಬಹುದು. ಈ ನೀವು ಯಾವುದೇ ರೂಪದಿಂದ ಧ್ಯಾನವನ್ನು ಮಾಡಿದ್ರೂ ಒಂದು ಮನಸ್ಸಿನಲ್ಲಿ ಸ್ಥಿರವಾಗಿರಬೇಕು, ಎಲ್ಲವೂ ಆ ನಿರಾಕಾರ ಬ್ರಹ್ಮವೇ ಅಂತಕ್ಕಂಥದ್ದು ಸದಾ ಮನಸ್ಸಿನಲ್ಲಿ ಇರಬೇಕು. ನೀವು ರೂಪ, ನಮಗೆ ಒಂದು ನಮ್ಮ ಒಂದು ಹಂತಕ್ಕೆ ಒಂದು ರೂಪ ಅಂತಕ್ಕಂಥದ್ದು ಕಣ್ಮುಂದೆ ಬರಬೇಕು. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಕೇಂದ್ರೀಕೃತ ಮಾಡಬೇಕು, ಮನಸ್ಸನ್ನ ಕೇಂದ್ರೀಕೃತ ಮಾಡಬೇಕು ಅಂತಂದ್ರೆ ಒಂದು ರೂಪ ಇದ್ದಾಗ ಅಲ್ಲಿ ಕೇಂದ್ರೀಕೃತ ಮಾಡೋದಕ್ಕೆ ನಮಗೆ ಸುಲಭ ಆಗತ್ತೆ. ಹಾಗಾಗಿ ಯಾವುದೇ ರೂಪವನ್ನ ಅಂದುಕೊಂಡು ಧ್ಯಾನವನ್ನ ಉಪಾಸನೆಯನ್ನ ಮಾಡ್ತಾ ಇದ್ರು ಕೂಡ ಕಾಲಕ್ರಮೇಣದಲ್ಲಿ ಚಿತ್ತಶುದ್ಧಿ ಅಂತಕ್ಕಂಥದ್ದು ಆಗತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದಿಂದ ಚಿಂತನೆಯನ್ನು ನಾವು ಮಾಡಬಹುದು. ಮುಂದೆ ಹೇಳ್ತಾನೆ, ಅಹಂ ಘೃತುರಹಂ ಯಜ್ಞಃ ಸ್ವದಾಹಂ ಅಹಮೌಷಧಂ ಮಂತ್ರೋ ಅಹಂ ಅಹಂ ಮಂತ್ರೋಹಂ ಅಹಮೇವಾಜ್ಯಮಹಂ ಅಗ್ನಿರಹಂ ಹುತಂ. ಅಹಂ ಕ್ರತುಃ ಅಹಂ ಯಜ್ಞಃ ಸ್ವದಾ ಅಹಂ ಅಹಂ ಔಷಧಂ ಮಂತ್ರೋ ಅಹಂ ಆಜ್ಯಂ ಅಹಂ ಅಗ್ನಿರ್ ಅಹಂ ಹುತಂ ಅಹಮೇವ ಆಜ್ಯಂ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಾನೇ ತುಪ್ಪ, ಆಜ್ಯ ಅಂದ್ರೆ ತುಪ್ಪ, ನಾನೇ ಅಗ್ನಿ, ನಾನೇ ಹುತ. ಹುತ ಅಂತಂದ್ರೆ ಅದನ್ನ ಪಚನ ಮಾಡ್ತಕ್ಕಂತಹ ಶಕ್ತಿಯು ನಾನೇ. ಕ್ರತು, ಕ್ರತು ಅಂದ್ರೆ ಆ ಒಂದು ದೊಡ್ಡ ದೊಡ್ಡ ಯಜ್ಞಗಳಿದೆಯಲ್ಲ ಅದಕ್ಕೆ ಕ್ರತು ಅಂತ ಹೇಳಿ ಹೇಳ್ತಾರೆ. ದೀರ್ಘಕಾಲೀನವಾದಂತಹ ಹೋಮಗಳಿಗೆ ಕ್ರತು ಅಂತ ಹೇಳಿ ಹೇಳ್ತಾರೆ. ಯಜ್ಞ ಅಂದ್ರೆ ಅಲ್ಪ ಕಾಲದಲ್ಲಿ ಮಾಡೋದಕ್ಕೆ ಯಜ್ಞ ಅಂತ ಹೇಳಿ ಹೇಳ್ತಾರೆ. ಸ್ವಧ, ಸ್ವಧ ಅಂತಂದ್ರೆ ಪಿತೃಕಾರ್ಯಗಳನ್ನ ಮಾಡ್ಬೇಕಾದ್ರೆ ಸ್ವಧ ಅಂತ ಹೇಳಿ ಆಹುತಿಯನ್ನ ಕೊಡ್ತಾರೆ. ದೇವತಾ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಸ್ವಾಹ ಅಂತ ಹೇಳಿ ಆಹುತಿಯನ್ನ ಕೊಡ್ತಾರೆ. ಅದು ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಹಂ ಔಷಧಂ, ಔಷಧಿಯು ನಾನೇ ಆಗಿದ್ದೀನಿ. ಮಂತ್ರವೂ ನಾನೇ ಆಗಿದ್ದೀನಿ. ಮಂತ್ರೋಹಂ, ಮಂತ್ರವೂ ನಾನೇ ಆಗಿನಿ. ಅಹಮೇವ ಆಜ್ಯಂ, ನಾನೇ ತುಪ್ಪವೂ ಆಗಿದ್ದೇನೆ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ನಾವು ಈ ಒಂದು ಶ್ಲೋಕದಿಂದ ಏನು ಚಿಂತನೆಯನ್ನ ಮಾಡ್ಬೋದು ಅಂತಂದ್ರೆ, ಎಲ್ಲದರಲ್ಲಿಯೂ ಕೂಡ ಆ ದೈವದ ಅಂಶವಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂತಂದ್ರೆ ನೋಡಿ, ಒಂದು ವಯಸ್ಸಿನಲ್ಲಿ ತುಪ್ಪ ತಿಂದ್ರೆ ನಮಗೆ ಅದೇನಾಗುತ್ತೆ, ಶಕ್ತಿಯನ್ನ ಉಂಟು ಮಾಡುತ್ತೆ. ಅದೇ ಒಂದು ವಯಸ್ಸಾದ್ಮೇಲೆ, ಮುದುಕರಾದ್ಮೇಲೆ ತುಪ್ಪ ತಿಂದ್ರೆ ಅದು ಅಜೀರ್ಣ ಆಗುತ್ತೆ ಅಲ್ವಾ. ಹಾಗೆ ಆ ಶಕ್ತಿ ಕೊಟ್ಟಿದ್ಯಾರು, ಕೆಲವರಿಗೆ ವಯಸ್ಸಾದ್ಮೇಲೆ ತಿಂದ್ರೂ ಕೂಡ ಒಳ್ಳೆ ಜೀವನಶಕ್ತಿ ಇರುತ್ತೆ. ಎಷ್ಟೋ ಜನಕ್ಕೆ ಚಿಕ್ಕ ವಯಸ್ಸಲ್ಲೂ ಕೂಡ ತಿಂದ್ರೆ ಅರಸ್ಕೊಳ್ಳೋ ಒಂದು ಶಕ್ತಿ ಇರೋದಿಲ್ಲ, ಅಥವಾ ಅದು ಇಷ್ಟ ಆಗೋದಿಲ್ಲ. ಯಾತಕ್ಕೆ ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಕೊಟ್ಟು ಹುಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಹಾಗೆ. ಯಾರು ಪೂರ್ವ ಪುಣ್ಯವನ್ನ ಮಾಡಿರ್ತಾರೋ ಅವ್ರಿಗೆ ಸುಖವನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಎಷ್ಟೇ ದುಡ್ಡಿದ್ರು ಕೂಡ ಹಣ ಇದ್ರೂ ಋಣ ಇದ್ದಷ್ಟೇ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಶುಭ ಕಾರ್ಯವನ್ನು ಮಾಡಿದಾಗ ಮಾತ್ರ ಅದನ್ನು ಅನುಭವಿಸೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಾನೇ ಆಜ್ಯವಾಗಿದ್ದೀನಿ, ನಾನೇ ಯಜ್ಞವೂ ಆಗಿದ್ದೀನಿ. ಅದರ ಯಜ್ಞದಲ್ಲಿ ಹಾಕ್ತಂತ ಆಹುತಿಗೆ ನಾ ಹುತ ಮಾಡ್ಬೇಕಲ್ಲ, ಅಂದ್ರೆ ಅದನ್ನ ಜೀರ್ಣಿಸ್ಕೊಳ್ಬೇಕಲ್ಲ,
ವಚನ ಆಗ್ಬೇಕಲ್ಲ, ಅದು ನಾನೇ ಆಗಿದ್ದೀನಿ, ಆ ಶಕ್ತಿಯು ನಾನೇ ಆಗಿದ್ದೀನಿ, ಮಂತ್ರವೂ ನಾನೇ ಆಗಿದ್ದೀನಿ ಅಂತಂದ್ರೆ ಇಲ್ಲಿ ಎಲ್ಲವೂ ಅವನೇ ಆಗಿರೋದ್ರಿಂದ ನಮ್ಮದು ಏನಿಲ್ಲ, ನಾವೆಲ್ಲ ನಿಮಿತ್ತ ಮಾತ್ರ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಹೇಳಿ ದಾಸಪದ ಏನಿದೆ ಅದನ್ನ ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಮುಖ್ಯವಾಗಿ ಅಹಂ ಅಂತಕ್ಕಂಥದ್ದು ಕಡಿಮೆ ಆಗ್ಬೇಕು ಈ ಒಂದು ಶ್ಲೋಕದ ಚಿಂತನೆಯಿಂದ. ಯಾತಕ್ಕೆ ಅಂತಂದ್ರೆ ಇಲ್ಲಿ ನಾವು ನಿಮಿತ್ತವಾಗಿ ಏನಾದರೂ ಒಂದು ಕೆಲಸವನ್ನ ಮಾಡಬಹುದೇ ಹೊರತು ಅವ ನಾನೇ ಈ ದೇಹದಿಂದ ನಾನೇ ಮಾಡಿದೆ ಅನ್ಕೊಳ್ಳೋದು ಬಹಳಷ್ಟು ತಪ್ಪಾಗತ್ತೆ. ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ 72,000 ನಾಡಿಗಳು ಇದೆ ಅಂತ ಹೇಳಿ ಹೇಳ್ತಾರೆ. ಆ ಒಂದು ನಾಡಿ ಯಾವುದೋ ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ಆ ದೇಹದ ಭಾಗವೇ ನಿಷ್ಕ್ರಿಯ ಆಗ್ಬಿಡುತ್ತೆ. ಹಾಗಾಗಿ ನಮ್ಮದೇನಿದ್ರು ನಿಮಿತ್ತ, ಟೂಲ್ ತರ, ಒಂದು ಉಪಕರಣದ ತರ ಟೂಲ್ ಅಲ್ಲಿ ಬಿದ್ದಿರತ್ತೆ ಅಲ್ವಾ, ಅದನ್ನ ನಮಗೆ ಗೊತ್ತಿರಬೇಕು ಯಾವುದಕ್ಕೆ ಯಾವ ಟೂಲ್ ಉಪಯೋಗಿಸ್ಬೇಕು ಅಂತ ಹೇಳಿ. ಅದನ್ನ ಯಾವ ಟೂಲ್ ಅಂತಂದು ಗೊತ್ತಿರಬೇಕು, ಅದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಇದು ಜ್ಞಾನ. ಹಾಗೆ ಈ ದೇಹ ಅಂತಕ್ಕಂಥದ್ದು ಬರೀ ಒಂದು ಟೂಲ್ ಇದ್ದಾಗೆ, ಉಪಕರಣ ಇದ್ದಾಗೆ. ಅದನ್ನ ಯಾವಾಗ ಎಲ್ಲಿ ಹೇಗೆ ಉಪಯೋಗಿಸ್ಬೇಕು ಅಂತಹ ಜ್ಞಾನ ಉಂಟಾಗ್ಬೇಕು. ಅದನ್ನ ಕೊಡೋದು ಯಾರು? ಆ ಪರಮಾತ್ಮ. ಆ ಪರಮಾತ್ಮ ಹೇಗೆ ಕೊಡ್ತಾನೆ ಅಂತಂದ್ರೆ ನೀನು ಮಾಡಿರ್ತಕ್ಕಂತಹ ಕರ್ಮದ ಫಲವಾಗಿ ನಿನಗೆ ಜ್ಞಾನವನ್ನ ಕೊಡ್ತಾನೆ. ಹಾಗಾಗಿ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮುಂದೆ ಶ್ಲೋಕದಲ್ಲಿ ಹೇಳ್ತಾನೆ, ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮಯುರೇವ ಚ. ಪಿತಾ ಅಹಂ ಅಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಾಮ ಯಜುರ್ ಏವ ಚ ಅಂತ ಹೇಳಿ ಹೇಳ್ತಾರೆ. ಪಿತಾ ಅಹಂ ಅಸ್ಯ ಜಗತ್ತು, ಈ ಜಗತ್ತಿಗೆ ತಂದೆ ನಾನೇ, ಮಾತಾ ತಾಯಿಯೂ ನಾನೇ, ಧಾತ ಕೊಡ್ತಕ್ಕಂಥವನು ನಾನೇ, ಪಿತಾಮಹ ತಾತನೂ ನಾನೇ, ವೇದ್ಯಂ ಜ್ಞಾನವೂ ನಾನೇ, ಪವಿತ್ರವಾಗಿರ್ತಕ್ಕಂತಹ ಓಂಕಾರವೂ ನಾನೇ, ಋಗ್ವೇದವೂ ನಾನೇ, ಸಾಮವೇದವೂ ನಾನೇ, ಯಜುರ್ವೇದವೂ ನಾನೇ ಅಂತ ಹೇಳಿ ಇಲ್ಲಿ ಪರಮಾತ್ಮ ನಮಗೆ ಜ್ಞಾನವನ್ನ ಬೋಧನೆ ಮಾಡ್ತಾ ಇದ್ದಾನೆ. ಪಿತಾ ಅಹಂ ಅಸ್ತು ಜಗತ್ತು, ಯಾತಕ್ಕೆ ಈ ಜಗತ್ತನ್ನ ಸೃಷ್ಟಿಯನ್ನ ಮಾಡೋದ್ರಿಂದ ಅವನು ಈ ಜಗತ್ತಿಗೆ ತಂದೆಯಾಗಿದ್ದಾನೆ, ಮತ್ತು ಪಾಲನೆಯನ್ನ ಮಾಡೋದ್ರಿಂದ ಅವನು ತಾಯಿಯೂ ಅವನೇ ಆಗಿದ್ದಾನೆ. ತಂದೆ ದುಡ್ಡು ತಂದು ಹಾಕಿದ್ರು ಕೂಡ ಅದನ್ನ ನಮಗೆ ಅನ್ನ ಆಹಾರಾದಿಗಳನ್ನ ಒದಗಿಸೋಳು ತಾಯಿ. ಹಾಗಾಗಿ ತಾಯಿಯೂ ನಾನೇ ಆಗಿದ್ದೀನಿ ಅಂತ ಹೇಳಿದ. ಧಾತ ಕೊಡೋನು ನಾನೇ, ಅಂದ್ರೆ ಆ ಮಳೆ ಸುರಿಸ್ಬೇಕಾದ್ರೆ ಅವನ ಒಂದು ಅನುಗ್ರಹದಿಂದನೇ ಆಗ್ಬೇಕು, ಬೆಳೆ ಆಗ್ಬೇಕಾದ್ರೂ ಅವನ ಅನುಗ್ರಹ ಇರಬೇಕು. ಹಾಗಾಗಿ ಅವನು ಧಾತನೂ ಆಗಿದ್ದಾನೆ, ಮಾತನೂ ಅವನೇ ಆಗಿದ್ದಾನೆ. ಪಿತಾಮಹ ತಂದೆ ನಮಗೆ ಸೃಷ್ಟಿ ಕಾರ್ಯವನ್ನು ಮಾಡೋದು ಯಾರು ಅಂತಂದಾಗೆ ಚತುರ್ಮುಖ ಬ್ರಹ್ಮ ಅಂತ ಹೇಳಿ ಹೇಳ್ತೀವಿ ಅಲ್ವಾ. ಅವರಪ್ಪ ನಾನು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಆ ನಿರಾಕಾರವಾದಂತಹ ಬ್ರಹ್ಮವು ನಾನೇ, ಆ ನಿರಾಕಾರ ಬ್ರಹ್ಮನಿಂದ ಈ ಚತುರ್ಮುಖ ಸೃಷ್ಟಿಯಾಗಿದ್ದಾನೆ. ಹಾಗಾಗಿ ಅಜ್ಜ ನಾನೇ, ಅವನಿಂದ ನಾವೆಲ್ಲ ಈ ಜೀವ ಜಂತುಗಳೆಲ್ಲವೂ ಸೃಷ್ಟಿಯಾಗಿದೆ. ಹಾಗಾಗಿ ತಾತನೂ ನಾನೇ ಅಂತ ಹೇಳಿ ಹೇಳ್ತಾ ಇದ್ದಾನೆ. ವೇದ್ಯಂ ಅಂತಂದ್ರೆ ಎಲ್ಲ ಜ್ಞಾನವೂ ಅವನೇ, ಅವನ ಅನುಗ್ರಹದಿಂದಲೇ ನಮಗೆ ಯಾವ್ದಾದ್ರು ಜ್ಞಾನ ಉಂಟಾಗ್ತಾ ಇದೆ ಅಂದ್ರೆ ಅಂತ ಹೇಳಿ ತಿಳ್ಕೊಳ್ಬೇಕು. ಪವಿತ್ರವಾಗಿರ್ತಕ್ಕಂತಹ ಓಂಕಾರವು ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಯಾವುದೇ ಮಂತ್ರವನ್ನ ಆರಂಭ ಕಾಲದಲ್ಲೂ ಓಂಕಾರ ಹೇಳೇ ಮುಂದಿನ ಮಂತ್ರಗಳ ಪಠನೆಯನ್ನ ಮಾಡೋದು. ಹಾಗಾಗಿ ಪವಿತ್ರವಾಗಿರ್ತಕ್ಕಂತಹ ಓಂಕಾರ ನಾನೇ ಆಗಿದ್ದೀನಿ ಅಂತ ಹೇಳಿದ್ದಾನೆ. ಋಗ್ವೇದ, ಸಾಮವೇದ, ಯಜುರ್ವೇದ ಎಲ್ಲವೂ ನಾನೇ ಅಂತ ಹೇಳ್ತಾನೆ. ಯಾಕೆ ಮೂರೇ ಹೇಳಿದಾನೆ? ಅಥರ್ವಣ ವೇದ ಆಮೇಲೆ ಬಂದಿದ್ದು ಅಂತ ಹೇಳ್ತಾರೆ. ಮೊದಲೇ 3 ವೇದಗಳು ಹೆಚ್ಚಾಗಿ ಪ್ರಯೋಗದಲ್ಲಿ ಉಪಯೋಗಿಸಿದ್ರೆ 4ನೆಯಾದಂತಹ ಅಥರ್ವಣ ವೇದನ ಹೆಚ್ಚಾಗಿ ಔಷಧಾದಿ ವಿಜ್ಞಾನಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ.
ಹಾಗಾಗಿ ಇದೆಲ್ಲವೂ ನಾನೇ ಆಗಿದ್ದೀನಿ ಅಂತ ಹೇಳಿ ಈ ಒಂದು ಶ್ಲೋಕದಿಂದ ಚಿಂತನೆಯನ್ನ ಮಾಡ್ಬೋದು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಗತಿರ್ಭರ್ತ ಪ್ರಭುಃ ಸಾಕ್ಷಿ ನಿವಾಸ ಶರಣಂ ಸುಹೃದ್ ಪ್ರಭವಃ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಗತಿ ಭರ್ತ ಪ್ರಭುಃ ಸಾಕ್ಷಿ ನಿವಾಸಃ ಶರಣಂ ಸುಹೃತ್ ಪ್ರಭವಃ ಪ್ರಲಯಃ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಇಲ್ಲಿ ಗತಿ ಗತಿ ಅಂತಂದರೆ ಎರಡು ಥರದಲ್ಲಿ ತಿಳ್ಕೊಳ್ಬೋದು. ನಮ್ಮ ಕೊನೆಯಾದಂತಹ ಗತಿ ಅಥವಾ ನಮ್ಮ ಒಂದು ಚಲನೆ ಅಥವಾ ನಾವಿರ್ತಕ್ಕಂತಹ ಸ್ಥಿತಿ. ನಮ್ಮ ಗತಿ, ನಮಗೇನೋ ಗತಿ ಇಲ್ಲ ಅಂತ ಹೇಳ್ತೀವಲ್ಲ, ಅಂದರೆ ನಮಗೆ ಜೀವನಕ್ಕೆ ಏನೋ ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂತ ಹೇಳೋದನ್ನ ಲೋಕದಲ್ಲಿ ಕೇಳ್ಪಡ್ತೀವಿ. ಅಥವಾ ನೀನೇ ಗತಿ ಅಂತ ಹೇಳ್ತೀವಿ. ಅಂತಂದರೆ ನೀನು ಕೊಟ್ಟರೆ ಉಂಟು ಅಂತಕ್ಕಂತಹ ಮಾತುಗಳನ್ನು ಆಡೋದನ್ನು ಕೇಳ್ತೀವಿ. ಎಂಥ ಗತಿ ಬಂತು ಅಂತ ಹೇಳ್ತಾರಲ್ಲ, ಹಾಗೆ ಗತಿ ಅಂತಂದರೆ ಸಾಯೋ ಸಮಯ ಕೂಡ ಅದನ್ನು ಗತಿ ಅಂತ ಹೇಳಿ ಹೇಳ್ಬೋದು. ಇದೆಲ್ಲ ಹೇಗೆ ಉಂಟಾಗತ್ತೆ ಅಂದರೆ ಕೇವಲ ಕರ್ಮ ಫಲದಿಂದ ಉಂಟಾಗತ್ತೆ. ಹಾಗಾಗಿ ಆ ಕರ್ಮ ಫಲವನ್ನು ಕೊಡೋನು ಅವನೇ ಆಗಿರೋದ್ರಿಂದ ಗತಿ ಅವನೇ ಆಗಿದ್ದಾನೆ. ಭರ್ತ, ಯಾರು ನಮಗೆ ಪೋಷಣೆಯನ್ನ ಮಾಡ್ತಾರೋ ಅವ್ರನ್ನ ಭರ್ತ ಅಂತ ಹೇಳಿ ಹೇಳ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಭಾರ್ಯಾಭರ್ತೃ ಅಂತ ಹೇಳ್ತಾರಲ್ಲ, ಆ ಪತ್ನಿಯನ್ನ ಪೋಷಣೆ ಮಾಡ್ತಕ್ಕಂತಹ ಜವಾಬ್ದಾರಿ ಗಂಡನಿಗೆ ಇರೋದ್ರಿಂದ ಅವನಿಗೆ ಭಾರ್ಯಾಭರ್ತೃ, ಪೋಷಿಸುವವನು ಅನ್ನೋ ಅರ್ಥದಲ್ಲಿ ಕೂಡ ಹೇಳ್ತೀವಿ. ಸಾಕ್ಷಿ, ನಾವು ಮಾಡ್ತಕ್ಕಂತಹ ಎಲ್ಲ ಕರ್ಮಗಳಿಗೂ ಕೂಡ ಅವನು ಕೇವಲ ಸಾಕ್ಷಿ ರೂಪದಲ್ಲಿ ನಮ್ಮಲ್ಲಿ ಈ ಪುರುಷ ಪುರೀಶೇಯತೆ ಇತಿ ಪುರುಷ, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಚೇತನ ಏನಿದೆ ಅದು ಕೇವಲ ಸಾಕ್ಷಿ ರೂಪದಿಂದ ಇರ್ತಾನೆ. ಹಾಗಾಗಿ ಅವನಿಗೆ ಯಾವುದೇ ಕರ್ಮದ ಪಾಪ ಪುಣ್ಯಗಳ ಲೇಪವು ಅವನಿಗೆ ಉಂಟಾಗದಿರೋದ್ರಿಂದ ಅವನು ಸಾಕ್ಷಿಯಾಗಿದ್ದಾನೆ. ಮತ್ತು ನಿವಾಸ, ದೇಹದಲ್ಲಿ ವಾಸವನ್ನು ಮಾಡ್ತಾ ಇರೋದ್ರಿಂದ ಅವನು ನಿವಾಸವು ಅವನೇ ಆಗಿದ್ದಾನೆ. ಶರಣಂ ಸುಹೃದ್, ಶರಣ ಅಂತಂದರೆ ಯಾರು ಆರ್ತರನ್ನ ರಕ್ಷಣೆ ಮಾಡ್ತಾರೋ ಅವರಿಗೆ ಶರವಣ ಭವ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯಗೆ. ಹಾಗೆ ಆರ್ತರನ್ನ ರಕ್ಷಣೆ ಮಾಡ್ತಕ್ಕಂಥವನು ಅವನೇ ಆಗಿರೋದ್ರಿಂದ ಶರಣಂ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸುಹೃತ್ ಅಂತಂದರೆ ನಾವೆಲ್ಲರೂ ಒಂದು ಸಣ್ಣ ಕೆಲಸ ಮಾಡಿದ್ರು ಅದರಿಂದ ಪ್ರತ್ಯುಪಕಾರವನ್ನ ಬಯಸ್ತೀವಿ. ಕಡೆ ಪಕ್ಷ ಒಂದು ಥ್ಯಾಂಕ್ಸ್ ಅಂತಾದ್ರೂ ಹೇಳಬೇಕು ಅಂತ ನಿರೀಕ್ಷಣೆ ಇಟ್ಕೊಂಡಿರ್ತೀವಿ. ಯಾವುದೇ ಒಂದು ಪ್ರತ್ಯುಪಕಾರವನ್ನು ಬಯಸದೇ ಇರ್ತಕ್ಕಂಥವನು ಅಂತಂದ್ರೆ ಪರಮಾತ್ಮ ಅಥವಾ ತಾಯಿ. ಆ ತಾಯಿಗೆ ತನ್ನ ಮಕ್ಕಳ ಪಾಲನೆ ಪೋಷಣೆಯಲ್ಲೇನೆ ಅತ್ಯಂತ ಆನಂದ ಇರುತ್ತೆ ಹೊರತು ಅವ್ರು ನಮ್ಗೇನೋ ಮಾಡಬೇಕು ಅಂತಕ್ಕಂಥ ಪ್ರತ್ಯುಪಕಾರದ ನಿರೀಕ್ಷಣೆ ಅವಳಿಗಿರೋದಿಲ್ಲ. ಅದೇ ರೀತಿಯಾಗಿ ಸುಹೃತ್ ಅಂತಂದ್ರೆ ಯಾವುದೇ ಪ್ರತ್ಯುಪಕಾರ ನಿರೀಕ್ಷಣೆ ಇಲ್ಲದೆ ಇರ್ತಕ್ಕಂಥವನು ನಾನೇ ಆಗಿನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪ್ರಭವ ಅಂತಂದ್ರೆ ಈ ಜಗತ್ತಿನ ಉತ್ಪತ್ತಿ ಯಾರಿಂದ ಆಗಿದೆ ಅಂತಂದ್ರೆ ಆ ಭಗವಂತ ನಿರಾಕಾರ ಬ್ರಹ್ಮದಿಂದಲೇ ಆಗಿದೆ ಅಂತ ಹೇಳಿ. ಪ್ರಳಯ ಅಂತಂದ್ರೆ ಆತ್ಯಂತಿಕ ಪ್ರಳಯ ಬಂದಾಗ ಎಲ್ಲವೂ ಅವನಲ್ಲೇ ಸೇರ್ಕೊಳ್ಳುತ್ತೆ ಅಂತ ಹೇಳಿ. ಈ ದಶಾವತಾರವನ್ನು ನೋಡಿದಾಗ ಅದರಲ್ಲಿ ಒಂದು ಕಡೆ ಉತ್ಪತ್ತಿ, ಒಂದು ಕಡೆ ಲಯ ಆಗ್ತಾ ಇರತ್ತಲ್ಲ, ಅದನ್ನ ನೀವು ಗಮನದಲ್ಲಿ ಹಿಂದೆನೂ ಹೇಳಿದ್ದೆ, ಈಗಲೂ ಹೇಳ್ತೇನೆ, ಯಾಕೆಂದ್ರೆ ಮರ್ತೋಗಿರುತ್ತೆ. ಹಾಗಾಗಿ ಪ್ರಭವ ಅವನೇ ಆಗಿದ್ದಾನೆ, ಪ್ರಳಯನೂ ಅವನೇ ಆಗಿದ್ದಾನೆ, ಸೃಷ್ಟಿನೂ ಅವನೇ ಮಾಡ್ತಾನೆ, ಮತ್ತೆ ಪ್ರಳಯವನ್ನು ಅವನೇ ಮಾಡ್ತಾನೆ. ಮನುಷ್ಯ ಒಂದು ಹಂತ ಬಂದಾಗ ಅವನಿಗೆ ಸಾವೇ ಇಲ್ಲ ಅಂತಂದ್ರೆ ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಜೀವನವನ್ನ. ಏಕೆ ಅಂತಂದ್ರೆ ಎಲ್ಲರಿಗೂ ಏನೋ ಇದೋ 6 ವಿಧವಾದಂತಹ ವಿಕಾರಗಳು ಇರೋದ್ರಿಂದ ಅಸ್ಥಿ ಜಾಯತೆ ವರ್ಧತೆ ಅಪಕ್ರಿಯತೆ ಪರಿಣಾಮತೆ ಅಪಕ್ರಿಯತೆ ವಿನಶ್ಯತಿ ಅಂತೇಳಿ 6
ವಿಧವಾದಂತಹ ವಿಕಾರಗಳು ಇರೋದ್ರಿಂದ ಆ ಸಾವು ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಊಹೆನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ದೇಹದ ಅಂತ್ಯ ಅಲ್ಲೇನೆ. ಯಾಕೆಂದ್ರೆ ಈ ದೇಹ ಶಕ್ತಿಯನ್ನ ಕುಂದತ್ತೆ. ಇದು ಪ್ರಕೃತಿಯ ನಿಯಮ. ಇದನ್ನ ಯಾರೂ ಮೀರೋದಕ್ಕಾಗಲ್ಲ. ಕೃಷ್ಣ 2ನೇ ಅಧ್ಯಾಯದಲ್ಲೇ ಹೇಳ್ಬಿಟ್ಟಿಯಾನೆ, ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿ. ಹಾಗಾಗಿ ಆ ಪ್ರಕೃತಿಗೆ ಒಳಗಾಗಿರ್ತಕ್ಕಂಥ ನಾವು ಆ ಒಂದು ಸಾವುಗೆ ಅಥವಾ ಎಲ್ಲದಕ್ಕೂ ನಾವು ಆ ಪ್ರಕೃತಿಯಲ್ಲಿ ಅಥವಾ ನಮ್ಮ ಕರ್ಮದ ಫಲವನ್ನ ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಸೃಷ್ಟಿ ಮತ್ತು ಪ್ರಳಯ ಎರಡಕ್ಕೂ ನಾನೇ ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸ್ಥಾನಂ ನಿಧಾನಂ. ನಾವು ಈಗ ಯಾವ ಒಂದು ಜೀವನವನ್ನ ಮಾಡ್ತಾ ಇದೀವೋ ಅಥವಾ ನಾವು ಯಾವುದ್ರ ಮೇಲೆ ಒಂದು ಅವಲಂಬನೆಯನ್ನ ಮಾಡಿದೀವೋ ಅದಕ್ಕೆಲ್ಲವೂ ಕಾರಣ ಅವನೇ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಿಧಾನಂ ನಿಕ್ಷೇಪ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ ನಾವು ಮಾಡ್ತಕ್ಕಂತಹ ಕರ್ಮಗಳಿದೆಯಲ್ಲ, ಆ ಕರ್ಮಗಳು 3 ವಿಧವಾಗಿ ಇದೆಯಲ್ಲ, ಆಗಾಮಿ, ಪ್ರಾರಬ್ಧ, ಸಂಚಿತ ಅಂತ ಹೇಳಿ. ಇದೆಲ್ಲವೂ ಎಲ್ಲಿಂದ ಉಂಟಾಗುತ್ತೆ ಅಂತಂದ್ರೆ ಆ ಭಗವಂತನ ಒಂದು ಕರುಣೆಯಿಂದನೇ ಉಂಟಾಗೋದ್ರಿಂದ ನಿಕ್ಷೇಪ ಅವನಲ್ಲಿ ನಾವು ಮಾಡ್ತಕ್ಕಂಥ ಕರ್ಮಗಳೆಲ್ಲ ಅಲ್ಲಿ ಇದ್ದು ಆ ಕಾಲಕ್ಕೆ ನಮಗೆ ಫಲ ಅಂತಕ್ಕಂಥದ್ದು ಉಂಟಾಗುತ್ತೆ. ಬೀಜಮವ್ಯಯಂ ಅಂತಂದ್ರೆ ಈ ಒಂದು ಸಂಸಾರಕ್ಕೆ ಕಾರಣ ಯಾವುದು ಅಂತಂದ್ರೆ ನಾವು ಮಾಡ್ತಕ್ಕಂತಹ ಕರ್ಮಗಳು. ಈ ಕರ್ಮ ಏನಾಗಿದೆ ಅಂತಂದ್ರೆ ನಮ್ಮ ಹುಟ್ಟು ಮತ್ತು ಸಾವಿಗೆ ಕಾರಣವಾಗಿದೆ. ಇದು ಅವ್ಯಯ, ಅಂದ್ರೆ ಇದು ನಾಶ ಆಗೋದಿಲ್ಲ. ಯಾಕೆಂದ್ರೆ ಹುಟ್ಟುತ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಆದ್ರೆ ಸಮ್ಯಕ್ ಜ್ಞಾನ ಉಂಟಾದಾಗ ಮಾತ್ರ ಈ ಬೀಜ ಅಂತಕ್ಕಂಥದ್ದು ನಾಶ ಆಗತ್ತೆ. ಹಾಗಾಗಿ ಈ ಬೀಜ ನಮಗೆ ಎಲ್ಲಿ ತನಕ ಜ್ಞಾನ ಉಂಟಾಗೋದಿಲ್ವೋ ಅದು ಅವ್ಯಯ, ಹುಟ್ಟುತ್ತಾನೆ ಇರಬೇಕು, ಸಾಯ್ತಾನೆ ಇರಬೇಕು. ಶಂಕರ ಭಗವತ್ಪಾದರು ಹೇಳೋ ಥರ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಉಂಟಾಗ್ತಾ ಇರತ್ತೆ. ಹಾಗಾಗಿ ಮುಂದೆ ಹೇಳ್ತಾನೆ, ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಂ ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಅರ್ಜುನ, ನಾನೇನ್ ಮಾಡ್ತಾ ಇದ್ದೀನಿ? ತಪಸ್ತೀನಿ. ತಪಾಮ್ಯಹಂ, ನಾನು ತಾಪವನ್ನ, ಬಿಸಿಲನ್ನ ಉಂಟು ಮಾಡ್ತೀನಿ. ಮತ್ತು ವರ್ಷಂ, ಮಳೆಯನ್ನು ನಾನೇ ಮಳೆಗರಿಯೋದು ನಾನೇನೆ. ಮಳೆ ಬರೋ ಥರ ಮಾಡೋದು, ಮಳೆಗರಿಯೋದು ಅಂದ್ರೆ ಮಳೆಯನ್ನ ಬರೋ ರೀತಿ ಮಾಡೋದು ನಾನೇ. ನಿಗೃಹ್ಣಾಮಿ, ಅದನ್ನ ಹಿಂದಕ್ಕೆ ಎಳ್ಕೊಳ್ತೀನಿ. ಆ ಶಕ್ತಿನೋ ನನಗಿದೆ. ಉತ್ಸೃಜಾಮಿ, ಉತ್ಸೃಜ ಅಂತಂದ್ರೆ ಬಿಡೋದು ಅಂತ ಹೇಳಿ. ಬಿಡ್ತೀನಿ ಅಂದ್ರೆ ಮಳೆನ ಬರೋ ಥರ ಮಾಡೋದು ನಾನೇ, ಮಳೆ ನಿಂತೋ ಥರ ಮಾಡೋದು ನಾನೇ ಅಂತ ಹೇಳಿ ಹೇಳ್ತಾನೆ. ಅಮೃತಂ ಚೈವ ಮೃತ್ಯುಶ್ಚ, ಅಮೃತವೂ ನಾನೇ, ಮೃತ್ಯುವೂ ನಾನೇ. ಮತ್ತು ಸದ್ ಅಸದ್ ಚ ಅಹಂ ಅಂತ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ ಅಮೃತ ಅಂತಂದ್ರೆ ಸಾವು ಇಲ್ಲದೆ ಇರ್ತಕ್ಕಂಥದ್ದು ಅಮೃತ. ಸಾವು ಇರೋದು ಮೃತ, ಮೃತ್ಯು. ಸಾವು ಯಾವುದಕ್ಕಿದೆಯೋ ಅದಕ್ಕೆ ಮೃತ್ಯು, ಯಾವುದಕ್ಕೆ ಸಾವಿಲ್ವೋ ಅದು ಅಮೃತ. ಇಲ್ಲಿ ಸತ್ ಮತ್ತು ಅಸತ್ ಅಂತಂದ್ರೆ ಏನು ಅಂತಂದ್ರೆ 3 ರೀತಿಯಾಗಿರ್ತಕ್ಕಂತಹ ಸತ್ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಯಾವುದೋ ಸತ್, 3 ರೀತಿಯ ಸತ್ಯ ಅಂತ ಹೇಳಿ ಹೇಳ್ತಾರೆ. ಒಂದು ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಅಂತ ಹೇಳಿ. ಯಾವುದು ನಮ್ಮ ವ್ಯವಹಾರದಲ್ಲಿ ಸಂಸಾರಾದಿಗಳು ಕಾಣ್ತಿದೆಯೋ ಅವೆಲ್ಲವೂ ವ್ಯಾವಹಾರಿಕ ಸತ್ಯ. ಪ್ರಾತಿಭಾಸಿಕ ಸತ್ಯ ಅಂದ್ರೆ ಇಲ್ಲದೆ ಇರೋದು ಇರೋ ಥರ ತೋರಿಸ್ಕೊಳ್ಳೋದು. ಅಂದ್ರೆ ಒಂದು ಹಗ್ಗದಲ್ಲಿ ಹಾವಿದೆ ಅಂತ ತೋರಿಸ್ಕೊಳ್ಳೋದು ನಮ್ಮ ಅಜ್ಞಾನದಿಂದ. ಒಂದು ಕಪ್ಪೆ ಚಿಪ್ಪು ಬಿಸಿಲು ಬಿದ್ದಾಗ ದೂರದಿಂದ ನೋಡಿದಾಗ ಬೆಳ್ಳಿ ಬಿದ್ದಿದೆ ಅನ್ನೋದರಲ್ಲಿ ಅದೆಲ್ಲ ಏನೋ ಪ್ರಾತಿಭಾಸಿಕ ಸತ್ಯ. ಮತ್ತು ಪಾರಮಾರ್ಥಿಕ ಸತ್ಯ ಅಂತಕ್ಕಂಥದ್ರೆ 3 ಕಾಲದಲ್ಲೂ ಇರ್ತಕ್ಕಂಥದ್ದು. ಅದು
ಆ ಬ್ರಹ್ಮ, ನಿರಾಕಾರ ಬ್ರಹ್ಮ. ಇಲ್ಲಿ ಸತ್ ಅಸತ್ ಅಂತಂದ್ರೆ ಏನಂತಂದ್ರೆ ಕಾರ್ಯಕಾರಣಗಳನ್ನ ನಾವು ಇಟ್ಕೊಳ್ಬೇಕು. ಯಾಕೆಂದ್ರೆ ಸತ್ತು ನಾನೇ ಆಗಿನಿ, ಅಸತ್ತು ನಾನೇ ಆಗಿದ್ದೀನಿ ಅಂತಂದ್ರೆ ಒಂದ್ಸತಿ ಇರ್ತಾನೆ, ಒಂದ್ಸತಿ ಅವ್ನು ಇರೋದಿಲ್ವಾ ಅಂತ ಅಂದ್ಕೊಳ್ಬಾರ್ದು. ಇಲ್ಲಿ ಕಾರ್ಯಕಾರಣ ಭಾವನೆ ಇಟ್ಕೊಳ್ಬೇಕು. ಒಂದು ಮಡಕೆ ಆಗ್ಬೇಕು ಅಂತಂದ್ರೆ ಅದು ಮಣ್ಣಿಂದ ಮಡಕೆ ಆಗಿದೆ. ಆದ್ರೆ ಆ ಮಡಕೆ ಆದ್ಮೇಲೆ ಅದ್ರ ಹಿಂದಿನ ಕಾರ್ಯಗಳು ಏನೋ ಕಂಡು ಬರಲ್ಲ, ಬರೀ ಮಡಕೆ ಮಾತ್ರ ಕಂಡು ಬರುತ್ತೆ. ಒಂದು ಮಡಕೆ ಆಗೋದಕ್ಕೆ ಅಲ್ಲಿ ಕುಂಬಾರ ಬೇಕು, ಚಕ್ರ ಬೇಕು, ದೊಣ್ಣೆ ಬೇಕು, ನೀರು ಬೇಕು, ಇತ್ಯಾದಿಗಳೆಲ್ಲವೂ ಬೇಕು. ಆದರೆ ಮಡಕೆ ಆದಮೇಲೆ ಅವು ಯಾವ ಕಂಡು ಬರೋದಿಲ್ಲ, ನಾವು ಕೇವಲ ಮಡಕೆ ಮಾತ್ರ ಕಂಡು ಬರುತ್ತೆ. ಹಾಗಾಗಿ ಆ ಕಾರ್ಯಕಾರಣ ಭಾವದಿಂದ ಸತ್ ಮತ್ತು ಅಸತ್ ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಅದು ಕೂಡ ಅಭಾವನೆ, ಅಥವಾ ಅದು ಕೂಡ ಶಾಶ್ವತ ಅಲ್ಲ. ಆ ಮಡಕೆ ಅನ್ನೋದು ಏನೋ ಪ್ರಾಗಭಾವ, ತದ್ವಂಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತಾಭಾವ ಅಂತ 4 ಅಭಾವಗಳನ್ನ ಹೇಳಿದ್ದಾರೆ. ಅದನ್ನ ಹೆಚ್ಚಾಗಿ ದೀರ್ಘವಾಗಿ ಹೇಳಕ್ ಹೋಗಲ್ಲ, ಯಾಕೆಂದ್ರೆ ತುಂಬಾ ಟೈಮ್ ತಗೊಳತ್ತೆ. ಮುಂಚೆ ಒಂದ್ಸತಿ ಎಲ್ಲ ಹೇಳಿದ್ದೀನಿ ವಿಚಾರಗಳನ್ನ. ಮುಂದೆ ಹೇಳ್ತಾನೆ, ತ್ರೈವಿದ್ಯಾ ಮಾಂ ಸೋಮಪಾಹ ಭೂತಪಾಪಾಹ ಯಜ್ಞೈರಿಷ್ಟ್ವಾ ಸರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಏನ್ ಹೇಳ್ತಾನೆ? ತ್ರೈವಿದ್ಯಾ ಮಾಂ ಸೋಮಪಾಹ ಭೂತಪಾಪಾಹ. 3 ವಿಧವಾದಂತಹ ವಿದ್ಯೆಯನ್ನ ತಿಳ್ಕೊಂಡಿರೋರು, ಗೆಜಸಾಮ ವಿದ್ಯೆಯನ್ನ ತಿಳ್ಕೊಂಡಿರ್ತಕ್ಕಂತಹ ಮಹಾತ್ಮರಾಗಿರೋರು ಅವ್ರೇನ್ ಹೇಳ್ತಾರ, ಅವ್ರೇನ್ ಮಾಡ್ತಾರೆ? ಪಾಪವಿಲ್ಲದೆ ಸೋಮಪರಾಗಿ ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಸ್ವರ್ಗತಿಯನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಒಂದು ಕರ್ಮವನ್ನ ಮಾಡಬೇಕು ಅಂತಂದ್ರೆ ನಮಗೆ ಅಲ್ಲಿ ಪುಣ್ಯ ವಿಶೇಷ ಇರಬೇಕು. ಈಗ ಒಂದು ಭಗವದ್ಗೀತೆಯನ್ನ ಕೇಳ್ತಾ ಇದ್ದೀರಾ ಅಂತಂದ್ರೆ ಅದು ಕೂಡ ಪುಣ್ಯ ವಿಶೇಷನೇ. ಯಾಕೆ ಅಂತಂದ್ರೆ ಒಂದು ಹಂತಕ್ಕೆ ನಿಮಗೆ ಜ್ಞಾನ ಬಂದಿರುತ್ತೆ. ಈ ಭಗವದ್ಗೀತೆ ಇತ್ಯಾದಿಗಳನ್ನ ಕೇಳೋದ್ರಿಂದ ಇನ್ನ ಒಂದು ಹಂತಕ್ಕೆ, ಮೇಲ್ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಒಂದು ವಿಚಾರ ನಮ್ಗೆ ಫಸ್ಟ್ ಕಿವಿಗೆ ಬೀಳ್ಬೇಕು. ಆ ಕಿವಿಗೆ ಬಿದ್ಮೇಲೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ ಮೇಲೆ ಅನುಷ್ಠಾನ ಮಾಡೋಕ್ಕಾಗತ್ತೆ. ಹಾಗೆ ನಮಗೆ ಒಂದು ಮೆಟ್ಲು ಹತ್ತದ ಮೇಲೆ ಇನ್ನೊಂದು ಮೆಟ್ಲು ಹತ್ತಕ್ಕೆ ಸಿಗತ್ತೆ. ಮೆಟ್ಲೇ ಸಿಕ್ಲಿಲ್ಲ ಅಂತಂದ್ರೆ ಮುಂದೆ ಹೋಗೋದು ಹೇಗೆ ಅಲ್ವಾ? ಯಾವುದೇ ಒಂದಾದ್ರೂ ಒಂದೊಂದು ಹಂತಗಳನ್ನು ದಾಟ್ಕೊಂಡು ಹೋದಾಗ ಮಾತ್ರ ನಾವು ಕಡೆಯ ಒಂದು ಹಂತವನ್ನ ಅಥವಾ ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಇರತ್ತೆ. ಹಾಗಾಗಿ ಯಾರು ಪಾಪ ರಹಿತರಾಗಿರ್ತಾರೋ ಅವರು ಸೋಮಪಾಹ, ಸೋಮಲತೆಯನ್ನ ಹಿಂಡಿ ಯಜ್ಞವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅಂಥವ್ರು ಏನ್ ಮಾಡ್ತಾರೆ, ಏನಾಗ್ತಾರೆ ಅಂತಂದ್ರೆ ಸ್ವರೇವಗತಿ, ಉತ್ತಮವಾದಂತಹ ಲೋಕಗಳನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ತೇ ಪುಣ್ಯಮಾಸಾದ್ಯ, ಅವರು ಪುಣ್ಯವನ್ನ ಮಾಡಿ ಸುರೇಂದ್ರ ಲೋಕ ಅಂದ್ರೆ ಇಂದ್ರ ಪದವಿಯನ್ನು ಕೂಡ ಪಡ್ಕೊಳ್ಬಹುದು. ಯಜ್ಞ ಶತಕ್ರತು ಅಂತ ಹೇಳಿ 100 ಯಜ್ಞವನ್ನ ಮಾಡಿದವನಿಗೆ ಇಂದ್ರ ಪದವಿ ಸಿಗತ್ತೆ ಅಂತ ಹೇಳಿ ಶಾಸ್ತ್ರ ಹೇಳತ್ತೆ. ಅಷ್ಟು ಮಾಡಿಲ್ಲ ಅಂದ್ರೂ ಅವನು ಮಾಡತಕ್ಕಂತಹ ಪಾಪ ಪುಣ್ಯ ಕರ್ಮದಿಂದ ಅವ್ರೇನ್ ಮಾಡ್ತಾರೆ, ಸ್ವರ್ಗಾದಿ ಲೋಕಗಳನ್ನ ಪಡ್ಕೊಂಡು, ಅಶ್ನಂತಿ ಅಂದ್ರೆ ತಿನ್ನೋದು ಅಥವಾ ಉಣ್ಣೋದು ಅಂತ ಹೇಳಿ ಹೇಳ್ತೀವಲ್ಲ ಲೌಕಿಕ ಭಾಷೆಯಲ್ಲಿ, ಆ ಒಂದು ಸುಖವನ್ನ ಅನುಭವಿಸ್ಕೊಂಡು ದಿವ್ಯಾನ್ ದಿವಿ ದೇವ ಭೋಗಾನ್, ಆ ದೇವಲೋಕದಲ್ಲಿ ಉತ್ತಮವಾದಂತಹ ಆ ಒಂದು ಸುಖವನ್ನ ಅನುಭವಿಸ್ತಾರೆ ಅಂತ ಹೇಳಿ ಈ ಶ್ಲೋಕದಿಂದ ಹೇಳ್ತಾ ಇದ್ದಾನೆ. ಹಾಗಾಗಿ ಹೆಚ್ಚು ಹೆಚ್ಚು ಪುಣ್ಯವನ್ನು ಮಾಡಿದಷ್ಟು ಒಳ್ಳೊಳ್ಳೆಯ ಲೋಕಗಳು, ಪಾಪ ಪುಣ್ಯಗಳು ಸಮಾನಾಗಿದ್ದಾಗ ಮನುಷ್ಯ ಜನ್ಮ, ಪಾಪವೇ ಹೆಚ್ಚಾದಾಗ ತಿರ್ಯಗ್ಯೋನಿಗಳು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಪಶು ಪಕ್ಷಿ ಪ್ರಾಣಿ ಈ ಒಂದು ಜೀವನ ಜನ್ಮಗಳನ್ನ ಪಡ್ಕೊಳ್ತಾರೆ.